ಮುಖ್ಯಮಂತ್ರಿ ಇನ್ನೇನ ಶೀಘ್ರದಲ್ಲಿ ಚೇಂಜ್ ಆದರಂತೆ. ಆ ಜಾವಕ್ಕೆ ಯಾರೋ ಪ್ರಭಾವಿ ಬಂದರಂತೆ. ಇಲ್ಲಿ ಯಾವ್ದೋ ರೆಬಲ್ಸ್ ಟೀಮ್ ಫುಲ್ ಆಕ್ಟಿವ್ ಆಗಿದ್ದಂತೆ. ರಾಜ್ಯದ ಜನಕ್ಕೆ ಏನಾದ್ರೂ ಮೂರು ಕಾಸಿನ ಪ್ರಯೋಜನ ಅದೇ ಅಂತ ಏನಾದ್ರೂ ನೀವು ಹೇಳ್ಬಿಟ್ರೆ ಸ್ವಂತ ದುಡ್ಡಲ್ಲಿ ಮಂಡ್ಯ ಕರೆಸಿ ತುಂಬಾ ಗೌರವಯುತವಾಗಿ ಸನ್ಮಾನ ಮಾಡಿ ಕಳಿಸ್ತೀವಿ. ಈ ಪುಟ್ಬೋಸಿ ನ್ಯೂಸ್ಗಳನ್ನ ಹಾಕದ್ ಬಿಟ್ಟು ಇನ್ಮೇಲಿಂದ ತೆಗಿತೀವಿ ಅಂತ ಹೇಳಿ ಆಶ್ವಾಸನೆ ಕೊಡಬೇಕು. ಕನ್ನಡದ ನ್ಯೂಸ್ ಚಾನೆಲ್ಗಳೇನಿದೆ, ನಿಮ್ಮ ಹತ್ರ ಒಂದು ಪ್ರಶ್ನೆ ಇದೆ. ನಮ್ಮ ಕನ್ನಡದ ನ್ಯೂಸ್ ಚಾನೆಲ್ಗಳು, ಗೌರವಾನ್ವಿತ ಚಾನೆಲ್ಗಳು ಈ ಪ್ರಶ್ನೆಗೆ ಒಂದು ಉತ್ತರ ಹೇಳಬೇಕಾಗಿ ಈ ಮೂಲಕ ಕೇಳ್ಕೊಳ್ತಿದ್ದೀನಿ. ಏನಿಲ್ಲ, ನೀವು ಡೈಲಿ ಒಂದು 50ರಿಂದ 100 ಎಪಿಸೋಡ್ನ ಬರೀ ರಾಜಕಾರಣದ ವಿಚಾರದಲ್ಲೇ ತೋರಿಸ್ತೀರಿ. ಅದು ಜಗಜ್ಜಾಹೀರು. ಅದರಲ್ಲೂ ಒಂದು ಅರ್ಧ ಗಂಟೆಗೆ ಒಂದೊಂದ್ಸಲ ಏನ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹಾಕ್ತಿರ್ತೀರಿ. ಜನ ನೋಡ್ದೇನೆ ವಿಧಿ ಇಲ್ಲ, ಏನೋ ಇರುತ್ತೆ ಅನ್ನೋ ಒಂದು ಕುತೂಹಲ ಹುಟ್ಟಿಸ್ತೀರಿ ಆ ಮಟ್ಟಕ್ಕೆ. ಕಾರಣ ನಿಮ್ದೇ ಆದಂತವು ಇರ್ತವೆ, ಅದು ನಮಗ್ ಗೊತ್ತಿಲ್ಲ. ಆದ್ರೆ ನಮಗ್ ಗೊತ್ತಾದಂತದ್ದು ಹೇಳ್ತೀನಿ. ಈಗ ನೀವು ರಾಜಕಾರಣಿಗಳು ನ್ಯೂಸ್ ಹಾಕ್ತಿರಲ್ವಾ ಪ್ರತಿ ದಿವಸನೂ, ಆ ನ್ಯೂಸ್ಗಳಲ್ಲಿ ಏನೇನ್ ಹಾಕ್ತಿರಿ ಅಂತಂದ್ರೆ, ಮುಖ್ಯಮಂತ್ರಿ ಇನ್ನೇನ ಶೀಘ್ರದಲ್ಲಿ ಚೇಂಜ್ ಆದರಂತೆ. ಆ ಜಾವಕ್ಕೆ ಯಾರೋ ಪ್ರಭಾವಿ ಬಂದರಂತೆ. ಹೈಕಮಾಂಡ್ ಭೇಟಿಗೆ ಟೈಮ್ ಕೇಳಿದರಂತೆ. ಹೈಕಮಾಂಡ್ ಇವ್ರಿಗೆ ಭೇಟಿ ಕೊಡೋದಕ್ಕೆ ನಿರಾಕರಿಸಿದರಂತೆ. ಅಥವಾ ಹೈಕಮಾಂಡ್ ಇವ್ರಿಗೆ ಏನೋ ಆಶ್ವಾಸನೆ ಕೊಟ್ಟಿದಾರಂತೆ, ಮುಂದಿನ ದಿವಸದಲ್ಲಿ ಇವ್ರಿಗೆ ತುಂಬಾ ಒಳ್ಳೆ ಸ್ಥಾನ ಕೊಡ್ತೀವಿ ಅಂತ ಹೇಳಿದಾರಂತೆ. ಅಥವಾ ದೇಶದ ಮಟ್ಟದಲ್ಲಿ ಯಾವ್ದಾದ್ರು ಪೋಸ್ಟ್ ಕೊಡ್ತೀವಿ ಅಂತ ಹೇಳಿದಾರಂತೆ. ನಾಳೆ ರಾಜ್ಯಾಧ್ಯಕ್ಷರು ಚೇಂಜ್ ಆದರಂತೆ. ಆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಾಕಷ್ಟು ಜನ ಪೈಪೋಟಿ ಇದ್ದಂತೆ. ಇಲ್ಲಿ ಯಾವ್ದೋ ರೆಬಲ್ಸ್ ಟೀಮ್ ಫುಲ್ ಆಕ್ಟಿವ್ ಆಗಿದ್ದಂತೆ. ಅದಕ್ಕೆ ಹೈಕಮಾಂಡ್ ಕೆಲವ್ರನ್ನ ಪಕ್ಷದಿಂದ ಸಸ್ಪೆಂಡ್ ಮಾಡಿದ್ದಂತೆ. ಇಲ್ಲಿ ಕೆಲವರು ಶಾಸಕರ ಬೆಂಬಲ ಈ ಮುಖ್ಯಮಂತ್ರಿಗೆ ಇದ್ದಂತೆ, ಇನ್ ಕೆಲವರು ಶಾಸಕರ ಬೆಂಬಲ ಮುಖ್ಯಮಂತ್ರಿ ನೆಕ್ಸ್ಟ್ ಆಗೋರ್ಗಿದ್ದಂತೆ. ಈ ತರದ ವಿಚಾರಗಳಲ್ಲಿ ರಾಜ್ಯದ ಜನಕ್ಕೆ ಏನಾದ್ರೂ ಮೂರು ಕಾಸಿನ ಪ್ರಯೋಜನ ಅದೇ ಅಂತ ಏನಾದ್ರೂ ನೀವು ಟಿವಿ ಚಾನೆಲ್ ಅವ್ರು ಹೇಳ್ಬಿಟ್ರೆ, ನಿಮಗೆ ನಾವು ಬೆವರು ಸುರಿಸಿ ಸಂಪಾದನೆ ಮಾಡಿರುವಂತ ನಮ್ಮ ಸ್ವಂತ ದುಡ್ಡಲ್ಲಿ ಮಂಡ್ಯ ಕರೆಸಿ ತುಂಬಾ ಗೌರವಯುತವಾಗಿ ಸನ್ಮಾನ ಮಾಡಿ ಕಳಿಸ್ತೀವಿ. ಏನಾದ್ರೂ ಆ ತರದ ಜನಕ್ಕೆ ಉಪಯೋಗ ಇಲ್ಲ ಅನ್ನೋದಿತ್ತು ಅಂತಂದ್ರೆ, ಅದು ನಿಮ್ಮ ಅರಿವಿಗಿತ್ತು ಅಂತಂದ್ರೆ, ನೀವು ಈ ಪುಟ್ಬೋಸಿ ನ್ಯೂಸ್ಗಳನ್ನ ಹಾಕದ್ ಬಿಟ್ಟು ಸೇಮ್ ರಾಜಕಾರಣಿಗಳ ತರನೇ ನಾವು ದುಡ್ಡಾಸೆಗೆ ಬಿದ್ದು TRPಗೋಸ್ಕರ ಈ ತರದ ಜನಕ್ಕೆ ಪ್ರಯೋಜನಕ್ಕೆ ಬರದೇ ಇರುವಂತ ನ್ಯೂಸ್ಗಳನ್ನ ಹಾಕ್ತಿದ್ದು, ಇನ್ಮೇಲಿಂದ ತೆಗಿತೀವಿ ಅಂತ ಹೇಳಿ ಆಶ್ವಾಸನೆ ಕೊಡಬೇಕು. ಆಮೇಲೆ ನೀವು ಬರೀ ರಾಜಕಾರಣಿಗಳು ಬೈಯೋದಲ್ಲ, ನೀವು ಮಾಡಿದಿರಲ್ಲ ತಪ್ಪುಗಳು, ಎಡವಟ್ಟುಗಳು, ಅದನ್ನ ಮೊದಲು ನೀವು ತಿದ್ಕೋಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಜೊತೆಗೆ ಇನ್ನೊಂದೇನಂತಂದ್ರೆ, ಈ ರಾಜಕಾರಣಿಗಳಾಗ್ಲಿ ರಾಜಕಾರಣದ ವಿಷಯದಿಂದಾಗ್ಲಿ ಜನಕ್ಕೆ ಏನೇನು ಅಣಗಣಿಸ್ಕೋಕ 4 ಕಾಣಿ ಇರುತ್ತಲ್ಲ, ಅದರಷ್ಟು ಪ್ರಯೋಜನಕ್ಕೆ ಬರಲ್ಲ ಈ ವಿಚಾರಗಳು. ನೀವೇನಾದ್ರೂ ತೋರ್ಸೋದಿತ್ತು ಅಂತಂದ್ರೆ, MLA ಆಗಿರೋರು, MP ಆಗಿರೋರು, ಸರ್ಕಾರ ನಡೆಸ್ತಿರೋರು, ಸಚಿವರು, ಇವರು ಸಾರ್ವಜನಿಕವಾಗಿ ಜನರ ಮಧ್ಯಕ್ಕೆ ಬಂದು ಏನ್ ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾವ್ರೆ, ಜನಕ್ಕೇನು ಅದರಿಂದ ಪ್ರಯೋಜನ ಆಯ್ತದೆ ಅನ್ನೋದನ್ನ ಮಾತ್ರ ತೋರಿಸ್ಬೇಕು. ಅದನ್ನ ಬಿಟ್ಟು ರಾಜಕಾರಣ ತೋರಿಸೋದ್ರಿಂದ ನಮ್ಮ ಏನ್ 7 ಕೋಟಿ ಜನ ಅವರೇ ಅಂತಂತೀರಿ, ಈ 7 ಕೋಟಿ ಜನಕ್ಕೆ ಏನೂ ಉಪಯೋಗ ಆಯ್ತಿಲ್ಲ. ಆಯ್ತಿದ್ರೆ ರಾಜಕಾರಣಿಗಳಿಗಾಯ್ತದೆ, ಇಲ್ಲ ಅಂತಂದ್ರೆ ನಿಮ್ಮಂತ ಟಿವಿ ಚಾನೆಲ್ಗಳಿಗಾಯ್ತದೆ. ಹಂಗಾಗಿ ಇವೆಲ್ಲನ್ನು ನಿಲ್ಸಿ ಇಲ್ಲಿಗೆ ಸಾಕು. ಈಗಲೇ ಸಮಾಜ ಎಕ್ಕುಟ್ಟು ಹೋಗದೆ, ಪ್ರಯೋಜನಕ್ಕೆ ಬರದಂಗ್ ಮಾಡಿ ಕುಣಿಸಿದಿರಿ ಎಲ್ಲರೂ ಸೇರಿ, ಬರೀ ದುಡ್ಡಾಸೆಯಿಂದ ಬಿದ್ದು. ಇನ್ಮೇಲಾದ್ರೂ ಒಂದಷ್ಟು ಎಚ್ಚೆತ್ಕೊಂಡು ಜನಕ್ಕೆ ಏನಾದ್ರೂ ಉಪಯೋಗ ಆಗುವಂತದ್ದ ತೋರಿಸಿ ಅಂತ ಈ ಮೂಲಕ ನಾ ಕೇಳ್ಕೊಳ್ತಾ, ಒಳ್ಳೆ ಇನ್ಫಾರ್ಮೇಶನ್ ಸಿಗುವಂತ, ಜೊತೆಗೆ ಪ್ರಯೋಜನಕ್ಕೆ ಬರುವಂತ ಒಂದು ನ್ಯೂಸ್ಗಳು ಬರಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಪ್ರೇಮ್ ಕುಮಾರ್ ನೇರಳೆಕೆರೆ, ಮಂಡ್ಯ. ಎಲ್ರಿಗೂ ನಮಸ್ಕಾರ.